ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾಯ್ತು ಗುರು, ಬೆಂಗಳೂರು ಬುಲ್ಸ್ 12 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಇದು 1.5 ಟೀಮ್ಗೆ ಹಾಫ್ ಏನಿಲ್ಲ ಗುರು, ಇನ್ನಿಬ್ಬರನ್ನ ರಿಟೈನ್ ಮಾಡ್ಕೊಂಡಿದ್ರೆ 2 ಟೀಮ್ಗೆನೆ ಸಮ ಆಗಿರೋದು. ಸೊ ಈ 12 ಜನ ಆಟಗಾರರು ಯಾರ್ಯಾರು ಹಾಗಂತ ನೀವೆಲ್ಲ ಬಿಗ್ ತಲೆಗಳು ಅಂತ ಎಲ್ಲ ಅನ್ಕೊಂಡ್ರೆ ಅದಾಗೋದಿಲ್ಲ ಗುರು. ಯಾಕೆಂದ್ರೆ ಇವರೆಲ್ಲ ಒಂಥರ ಬಿಗ್ ತಲೆಗಳು ಆದ್ರೂ ಕೂಡ ಆಗ್ಬಹುದು ಬರುವಂತ ನೆಕ್ಸ್ಟ್ PKL ಸೀಸನ್ 11ರಲ್ಲಿ. ಬಟ್ ಈ 12 ಜನ ಆಟಗಾರರು ಯಾರ್ಯಾರು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ, ಮತ್ತ್ಯಾಕೆ ತಡ ಮಾಡೋದು. ಸೊ ನೀವು ಇನ್ನೂ ಕೂಡ ಈ ವಿಡಿಯೋಗೆ ಲೈಕ್ಸ್ ಮಾಡಿಲ್ಲ ಅಂತ ಗೊತ್ತು, ಯಾಕೆಂದ್ರೆ ನಾವು ಮಾಡುವಂಥ ಪ್ರತಿಯೊಂದು ಲೈಕ್ಸ್ ಸಬ್ಸ್ಕ್ರೈಬ್ಸ್ ನಾವು ಮಾಡುವಂಥ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗಿ ಇರುತ್ತೆ. ಸೊ ಅದ ಕಾರಣಕ್ಕೋಸ್ಕರ ನೀವು ಬೇಗ ಒಂದು ಸಬ್ಸ್ಕ್ರೈಬ್ ಹಾಕೊಂಬಿಡಿ ಗುರು. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರೆಯಲೇಬಿಡಿ. ಸೊ ನಾವು ಮೊದಲನೇ ಪ್ಲೇಯರ್ನ ನೋಡೋದಾದ್ರೆ ರಿಟೈನ್ ಪ್ಲೇಯರ್ಸ್ ಲಿಸ್ಟ್ನಲ್ಲಿ ನೆನ್ನೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ರಿಟೈನ್ ಆಗಿರೋದು ಟಾಪ್ 3 ಮೆಂಬರ್ಸ್. ಅದು ರೋಹಿತ್ ಕುಮಾರ್ ಅವರು ಒಂಥರ ಬೆಂಕಿ ಆಟಗಾರ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ರಿಟೈನ್ ಆಗಿರೋದು ಸುಶೀಲ್ ಕತ್ರಿ. ಅಂದ್ರೆ ಗೊತ್ತಲ್ಲ ಗುರು, ನಮ್ಮ ಸುಶೀಲ್ ಬೆಂಕಿ ಆಟಗಾರ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು ಇವರ ಬಗ್ಗೆ. ಇನ್ನು ಪಾರ್ಥಿಬನ್ ಸುಬ್ರಹ್ಮಣ್ಯನ್. ಸೊ ಈ ವ್ಯಕ್ತಿ ಹೆಸರೇನೆ ದೊಡ್ಡದಾಗಿದೆ, ಅದೇ ರೀತಿ ಇವರು ಕೂಡ ದೊಡ್ಡದಾಗಿದ್ರೆ ನಮ್ಮ ಆನೆ ಬಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಡಿಫೆಂಡಿಂಗ್ ನಲ್ಲಿ. ಇವ್ರ ಜೊತೆಗೆ ರಿಟೈನ್ ಆಗಿರೋದು ನಮ್ಮ ತಂಡದ ಹೊಳೆಯುವ ಸೂರ್ಯ ಸೌರಭ್ ನಂದಲ್. ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಗುರು, ಈ ವ್ಯಕ್ತಿ ತಂಡನ ಬೇರೆ ಲೆವೆಲ್ಗೇನೆ ಇಂಪ್ರೆಸ್ ಮಾಡಾಕ್ಬಿಟ್ಟಿರ್ತಾರೆ. ಸೊ ಇವರು 4 ಜನ ಆಯ್ತಪ್ಪ ಈಗ ರಿಟೈನ್ ಪ್ಲೇಯರ್ಸ್ ಆಗಿರೋದು. ಇನ್ನು NYP ಪ್ಲೇಯರ್ಸ್ ಲೀಸ್ಟ್ ನಲ್ಲಿ ಬಂತು ಅಂತ ಆದ್ರೆ ಅಕ್ಷಿತ್ ಧುಲ್ ಮೊದಲನೇ ರಿಟೈನ್ಮೆಂಟ್ ಆದ್ರೆ, ನೆಕ್ಸ್ಟ್ ಬರ್ತಾ ಇರೋದೇನೆ ಆದಿತ್ಯ ಶಿಂಡೆ. ಸೊ ಎಂತ ವ್ಯಕ್ತಿ ಗುರು ಆದಿತ್ಯ ಶಿಂಡೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಆದಿತ್ಯ ಬರ್ತಾರೆ, ಅಕ್ಕಪಕ್ಕ ಏನಾದ್ರು ಒಂದು ಕುಮಾರ್ ಇಟ್ಕೊಂಡು. ಇನ್ನು ನೆಕ್ಸ್ಟ್ ಪ್ಲೇಯರ್ ಯಾರು ಅಂತ ಗೆಸ್ ಮಾಡಿ ನೋಡೋಣ. ಖಂಡಿತ ಗೊತ್ತಿರೋದಿಲ್ಲ ಗುರು, ಯಾಕೆಂದ್ರೆ ಇನ್ನು ಯಂಗ್ಸ್ಟರ್ ಅಷ್ಟಾಗಿ ಚಾನ್ಸ್ ಏನೇ ಕೊಟ್ಟಿಲ್ಲ ನಮ್ಮ ಬುಲ್ಸ್ ತಂಡ ಇವರಿಗೆ. ಅರುಣ್ ಬಾಬು ಒಂಥರ ಹೆವಿ ಪ್ಲೇಯರ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವ್ರಿಗೆ ಆಲ್ಮೋಸ್ಟ್ ತಂಡದಲ್ಲಿ ಬೇರೆ ಲೆವೆಲ್ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಎಲ್ಲ ಕೂಡ ಇವರಲ್ಲಿ ಇದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದೇನೆ ಪ್ರತೀಕ್ ಗುಲಿಯಾ. ಸೊ NVP ಪ್ಲೇಯರ್ ಸೂಪರ್ 10 ನಲ್ಲಿ ನಾವೇನ್ ಕರ್ಕೊಂಡಿದ್ದೀವಿ ಇವ್ರನ್ನ. ಸೊ NVP ಲಿಸ್ಟ್ ನಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಇವರು ಕೂಡ ತಂಡದಲ್ಲಿ ಇರ್ತಾರೆ. ಆಲ್ಮೋಸ್ಟ್ 8 ಜನ ಈ ಟಾಪ್ ಆದ್ರೆ ಇನ್ನು 4 ಜನ NVP ಪ್ಲೇಯರ್ ಲೀಸ್ಟ್ ನಲ್ಲಿ ಬಂದಿದ್ದಾರೆ. ಇನ್ನು 4 ಜನ ಯಾರ್ಯಾರು ಅಂತ ನೋಡೋಣ. ಆಲ್ಮೋಸ್ಟ್ ಈಗ ಜಾಯಿನ್ ಆದ್ರು ಗುರು, ಈ ಒಂದು ಲಾಸ್ಟ್ ವೀಕ್ ಹಿಂದ್ಗಡೆ. ಸೊ ಅದು ಯಾರು ಅಂತ ಗೊತ್ತಾ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡ್ಬಿಡಿ ಗುರು, ನಾನು ಹೇಳೋದಕ್ಕೂ ಮುಂಚೆ. ಸೊ ಬನ್ನಿ ಇವಾಗ ಡೈರೆಕ್ಟ್ ನಾನೇನೆ ತಿಳಿಸ್ಬಿಡ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಮಂಜಿತ್ ತಂಡಕ್ಕೆ ಹೊಸ ಗೂಳಿಯಾಗಿ ಬಂದಿರೋದು. ಸೊ ಇವ್ರ ಜೊತೆಗೆ ಚಂದ್ರ ನಾಯಕ್, ಇವರು ನಮ್ಮ ಕರ್ನಾಟಕದ ರಾಮನಗರದ ಹುಡುಗ. ಇನ್ನು ಲಕ್ಕಿ ಕುಮಾರ್, ಲಕ್ಕಿ ಆಗ್ತಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ, ನೋಡ್ಬೇಕು. ಸೊ ಇವ್ರ ಜೊತೆಗೆ ಪಂಕಜ್, ನೋಡ್ಬೇಕು ಇವರೇನಾದ್ರು ಪಂಕಜ್ ಮೋಹಿತೆ ತರ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರ ನಮ್ಮ ತಂಡಕ್ಕೆ. ಈ ಪಂಕಜ್ ಅವರು ಪಚ್ಚ ಕಜಾಯವನ್ನು ತಿನ್ನಿಸ್ತಾರ ಎದುರಾಳಿ ತಂಡಕ್ಕೆ. ಸೊ ಕಾದು ನೋಡೋಣ. ಸೊ ನಿಮ್ಗೆ ಏನಿಸ್ತು ಈ 12 ಜನದಲ್ಲಿ ನಿಮ್ಮ ಫೇವ್ರೆಟ್ ಆಟಗಾರ ಯಾರು? ನನ್ನಂತೂ ಕೇಳಿದ್ರೆ ನಾನು ಆಲ್ಮೋಸ್ಟ್ ಹೋಗೋದೇನೆ ಸೌರಭ್ ನಂದಲ್ ಅವ್ರಿಗೆ ಗುರು. ಹೆವಿ ಟ್ಯಾಲೆಂಟೆಡ್ ಪ್ಲೇಯರ್, ನಮ್ಮ ಬೆಂಗಳೂರು ಬುಲ್ಸ್ ತಂಡನ ಅಬ್ಬರಿಸ್ತಾ ಮುನ್ನಡೆಸುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ. ನನ್ಗೆ ಅನ್ನಿಸ್ತು ಗುರು, ಎಲ್ಲೋ ಒಂದ್ ಕಡೆ ಭರತ್ ಅವ್ರನ್ನು ಕೂಡ ರಿಟೈನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಸೊ ಎಲ್ಲೋ ಒಂದ್ ಕಡೆ ಟೆಕ್ನ ಮಿಸ್ ಮಾಡ್ಕೊಂಡ್ಬಿಟ್ರ ನಮ್ಮ ಬೆಂಗಳೂರು ಬುಲ್ಸ್, ಗೊತ್ತಾಗ್ಲಿಲ್ಲ. ಸೊ ಕಾದು ನೋಡೋಣ ಆಕ್ಷನ್ ಅಲ್ಲಿ ಏನಾದ್ರು ವಾಪಸ್ ಕರ್ಕೋತಾರ ಅಂತ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಸಿ ಯು.